ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವಿತ್ ಲೈನಿಂಗು ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದು 32 ಸೈಜ್ನ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ. ಜೊತೆಗೆ ಸ್ಟಿಚಿಂಗು ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆಯಿತು ಅಥವಾ ನಾನು ಮಾಡ್ತಿರೋ ವಿಡಿಯೋಗಳು ಏನಾದ್ರು ಇಷ್ಟ ಆಗ್ತಾ ಇದೆ ಅನ್ನೋದಾದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ನೀವು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ಮುಂದೆ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಗಳನ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ನೀವು ಬ್ಲೌಸ್ ಕಟ್ ಮಾಡೋದಕ್ಕೋಸ್ಕರ ನಿಮ್ದು ಬ್ಲೌಸ್ ಪೀಸ್ ಇರುತ್ತಲ್ಲ ಅದು ತಗೊಂಡು ಈ ತರ ನೀವು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಈಕ್ವಲ್ ಆಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಏನ್ ಲೈನಿಂಗ್ ಅಲ್ಲಿ ಕಟ್ ಮಾಡಿರ್ತೀರಾ, ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಹಾಗೆ ಸ್ಲೀವು ಅದನ್ನೆಲ್ಲ ತಗೊಳ್ಳಿ. ತಗೊಂಡಾದ್ಮೇಲೆ ಫಸ್ಟ್ ಬ್ಯಾಕ್ ನ ತಗೊಳ್ಳಿ. ನೋಡಿ, ಬ್ಯಾಕ್ ನ ತಗೊಂಡ್ಬಿಟ್ಟು ನೀವು ಇಲ್ಲಿ ಕರೆಕ್ಟಾಗಿ ಹಾಕೊಳ್ಬೇಕು ಲೈನಿಂಗ್ ಪೀಸ್ನ. ಇದು ಬಟ್ಟೆ ಎಲ್ಲ ಈಕ್ವಲ್ ಆಗಿ ಕರೆಕ್ಟ್ ಆಗಿರ್ಬೇಕು, ಆ ರೀತಿ ಹಾಕೊಳ್ಳಿ. ಇದು ಬ್ಯಾಕ್ ಹಾಕೊಂಡಾದ್ಮೇಲೆ ಫ್ರಂಟ್ ನ ತಗೊಳ್ಳಿ. ಫ್ರಂಟ್ ನ ತಗೊಂಡು ನೀವು ಇಲ್ಲಿ ಹಾಕೊಳ್ಳಿ. ನೋಡಿ, ಈ ತರ ಫ್ರಂಟ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಇದು ಫ್ರಂಟ್ ಹಾಕೊಂಡಿದ್ದಾದ್ಮೇಲೆ ಕ್ರಾಸ್ ಬೆಲ್ಟ್ ನ ತಗೊಳ್ಳಿ. ಕ್ರಾಸ್ ಬೆಲ್ಟ್ ತಗೊಂಡು ನೀವು ಇಲ್ಲಿಗೆ ಹಾಕೊಳ್ಬೇಕು. ಇಲ್ಲಿ ಕ್ರಾಸ್ ಬೆಲ್ಟ್ ಹಾಕೊಂಡಿದ್ದಾದ್ಮೇಲೆ ಇದು ಬ್ಯಾಕು, ಇದು ಫ್ರಂಟ್, ಇದು ಕ್ರಾಸ್ ಬೆಲ್ಟ್ ಆದ್ಮೇಲೆ ಸ್ಲೀವ್ ನ ತಗೊಂಡ್ಬಿಟ್ಟು ನೀವು ಸ್ಲೀವ್ ನ ಈ ರೀತಿ ಓಪನ್ ಮಾಡ್ಕೊಂಡು ನೀವು ಕರೆಕ್ಟಾಗಿ ಇಲ್ಲಿಗೆ ಹಾಕೊಳ್ಬೇಕು. ನೋಡಿ, ಇಲ್ಲಿಗೆ ಸ್ಲೀವ್ ಹಾಕೊಳ್ಬೇಕು. ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಈ ತರ ಹಾಕೊಂಡಿದ್ದಾದ್ಮೇಲೆ ಮಾರ್ಕರ್ ತಗೊಂಡು ನೀವು ಈ ಶೇಪ್ ಏನಿದೆ ಅದ್ರ ಪ್ರಕಾರನೇ ನೀವು ಡ್ರಾ ಮಾಡ್ಕೊಳ್ಬೋದು. ತೋರಿಸ್ತೀನಿ ನೋಡಿ. ನೋಡಿ, ಮೊದಲು ನೀವು ಸ್ಲೀವ್ನ ಮಾರ್ಕಿಂಗ್ ಮಾಡ್ಕೊಳ್ಳಿ. ಏನು ಶೇಪ್ ಇರುತ್ತೋ ಈ ಬಟ್ಟೆಯಲ್ಲಿ ಅಷ್ಟು ಕಾಣಿಸಲ್ಲ ಮಾರ್ಕಿಂಗ್ ಮಾಡೋದು, ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಸ್ಲೀವ್ನ ಮಾರ್ಕಿಂಗ್ ಮಾಡ್ಕೊಳ್ಬಿಟ್ಟು ಏನು ಶೇಪ್ ಇದೆ ಅದನ್ನ ನೆಕ್ಸ್ಟ್ ಫ್ರಂಟ್ ಹತ್ರ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿ ಈಕ್ವಲ್ ಆಗಿ ಮಧ್ಯ ನೀವೇನಿರುತ್ತೆ 1 ಇಂಚಷ್ಟು ಬಿಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕ್ರಾಸ್ ಬೆಲ್ಟ್ ಕೂಡ ಇಲ್ಲಿ ಏನು ಶೇಪ್ ಇದೆ ಅದನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲ ಒಂದು ಲೈನ್ ಈ ಥರನಾದ್ರೂ ಹಾಕೊಳ್ಬೋದು. ನೀವು ಈ ಥರ ಕ್ರಾಸ್ ಬೆಲ್ಟಿಗೆ ಒಂದು ಲೈನ್ ಹಾಕೊಳ್ಳಿ. ನೋಡಿ, ಇಷ್ಟು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಡೀಟೇಲಾಗಿ ನೋಡ್ಕೊಳ್ಳಿ, ಗಮನ ಕೊಟ್ಟು. ಇಲ್ಲಿ ಸ್ಲೀವ್ದು ಮಾರ್ಕಿಂಗ್ ಮಾಡಿದ್ದೀನಿ, ಇಲ್ಲಿ ಫ್ರಂಟು, ಇಲ್ಲಿ ಬ್ಯಾಕು, ಇಲ್ಲಿ ಕ್ರಾಸ್ ಬೆಲ್ಟು. ಇವಾಗ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಇವಾಗ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಳ್ಳಿ. ನೋಡಿ, ಇದು ಸ್ಲೀವ್ ಆಯಿತು. ಸ್ಲೀವ್ ಕಟ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಫ್ರಂಟು ಏನು ಶೇಪ್ ಇದೆ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವಾ, ಇಲ್ಲೂ ಕೂಡ ನೀವು ಏನು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರ ಹಂಗೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ಸ್ಟ್ರೈಟು ಕೂಡ ಕಟ್ ಮಾಡ್ಕೊಳ್ಬೋದು ನೀವು, ಹಿಂಗೆ ಅಥವಾ ನೀವೇನು ಹಿಂಗೆ ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ವಾ ಹಿಂಗೆ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ, ಇದು ಫ್ರಂಟು. ನೆಕ್ಸ್ಟ್ ಇದು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟ್ ಇರುತ್ತಲ್ವಾ ಅದನ್ನು ನೀವು ಇಲ್ಲೇನು ಸ್ಟ್ರೈಟ್ ಲೈನ್ ಹಾಕೊಂಡಿರ್ತೀರ ಅಲ್ಲಿಗೆ ನೀವು ಈ ಥರ ಕಟ್ ಮಾಡ್ಕೊಂಬಿಡಿ. ನೋಡಿ, ಇದು ಬ್ಯಾಕು, ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟು, ಇದು ಸ್ಲೀವು. ಈಗ ನೀವು ಸ್ಲೀವಲ್ಲಿ ನಾನು ಪ್ಲಸ್ಸು ಮೈನಸ್ಸು ಅಂತ ಏನು ಹಾಕ್ಸಿದ್ದೆ ಅದನ್ನು ಯಾವ ರೀತಿ ಹಾಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ನೋಡಿ, 2 ಸ್ಲೀವ್ ಕಟ್ ಮಾಡಿ ತಗೊಂಡು ನೀವು ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ಪ್ಲಸ್ಸು ಮೈನಸ್ ಏನು ಹಾಕ್ಕೊಂಡಿದ್ದೆ ಅದನ್ನು ನೀವು ಹಿಂಗೆ ಓಪನ್ ಮಾಡಿ ಈ ಥರ ಹಿಂಗೆ ಹೇಳ್ಕೊಳ್ಬೇಕು. ಹೇಳ್ಕೊಂಡು ನೋಡಿ, ಇಲ್ಲಿ ಮೈನಸ್ ಬಂದಿದೆಯಲ್ವಾ, ಸೊ ಅದನ್ನು ನೀವು ಇದೊಂದು ಕ್ಲಾತಿಗೆ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಹಾಕ್ಕೊಂಡು ಎತ್ ಮಾಡಿಕೊಳ್ಳಿ. ನೋಡಿ, ಈ ಥರ ಬ್ಯಾಕ್ ಕಟ್ ಮಾಡ್ಕೊಂಡಿರೋದು ತಗೊಂಡು ಕರೆಕ್ಟಾಗಿ ನೀವು 1 ಇಂಚಷ್ಟು ಮೇಲೆ ಕೆಳಗೆ ಆಗಲಿ ಅಥವಾ ಪಕ್ಕ ಆಗಲಿ 1 ಇಂಚಷ್ಟು ಬಿಟ್ಕೊಂಡು ನೀವು ಬಟ್ಟೆನ ಹಾಕ್ಕೊಳ್ಬೇಕು.
ಈಗ ಈ ತರ ಹಾಕೊಂಡಿದ್ದಾದ್ಮೇಲೆ ನೀವು ಸ್ಟಿಚ್ ಮಾಡೋದಕ್ಕೆ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತಂದ್ರೆ ಇಲ್ಲಿ ಒಂದು ಗುಂಪಿನ ಈ ತರ ಹಾಕೊಳ್ಳಿ. ಇಲ್ಲೂ ಕೂಡ ಒಂದು ಗುಂಪಿನ ಹಾಕೊಳ್ಳಿ ಈ ತರ. ನೆಕ್ಸ್ಟ್ ಇಲ್ಲೂ ಕೆಳಗಡೆ ಒಂದೊಂದು ಗುಂಪಿನ ಹಾಕೊಳ್ಳಿ. ಅವಾಗ ನಿಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಆಗಲ್ಲ. ಈ ತರ ಹಾಕೊಂಡು ನೀವು ಈಗ ಇಲ್ಲೊಂದು ಸ್ಟಿಚ್ ಹಾಕೊಳ್ಬೇಕು, ಮತ್ತೆ ಈ ಕೆಳಗಡೆ ಒಂದು ಸ್ಟಿಚ್ ಹಾಕೊಳ್ಬೇಕು. ತೋರಿಸ್ತೀನಿ ನೋಡಿ. ಈಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನೀವು 1 ಟೆನ್ಷನ್ ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಏನು ರೌಂಡ್ ಶೇಪ್ ಇರುತ್ತೆ ಅದ್ರ ಪ್ರಕಾರನೇ ನೀವು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ ರೌಂಡ್ ಶೇಪ್ ಇದ್ದಾಗಲೂ ಕೂಡ ನೀವು ಆ ಕಡೆ ಈ ಕಡೆ ಎಲ್ಲ ಮಾಡ್ಕೊಳ್ಬೇಡಿ, ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಇವಾಗ ಇಲ್ಲೂ ಕೂಡ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ನೋಡಿ ಇವಾಗ ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಬಟ್ಟೆ ಎಲ್ಲ ನೀಟಾಗಿ ಈ ತರ ಎಳ್ಕೊಳ್ಬೇಕು. ಇಲ್ಲೆಲ್ಲೂ ಲೂಸ್ ತರ ಬಿಡಬೇಡಿ, ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೌಂಡ್ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ. ಏನು ಈ ತರ ಹೊಲಿಗೆ ಹಾಕೊಂಡಿರ್ತೀರಲ್ವಾ, ಈ ಕ್ಲಾತ್ ಲೈನಿಂಗ್ ಕ್ಲಾತ್ನ ಬಿಟ್ಟು ಪಕ್ಕದಲ್ಲೇ ಕಟ್ ಮಾಡಬೇಕು. ನೆಕ್ಸ್ಟ್ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡಿದ್ರಲ್ಲ, ಇಲ್ಲೂ ಕೂಡ ಕಟ್ ಮಾಡ್ಕೊಂಡ್ಬಿಡಿ ಕ್ಲಾತ್ನ. ನೋಡಿ ಇಲ್ಲಿ ಗುಂಪಿನ ಹಾಕೊಂಡಿದ್ರಲ್ಲ ಅದನ್ನ ತೆಗೆದ್ಬಿಟ್ಟು ಈ ತರ ಬಟ್ಟೆನ ನೀವು ನೀಟಾಗಿ ಈ ತರ ಎಳ್ಕೊಂಡ್ಬಿಟ್ಟು ಫ್ಲಾಟ್ ಆಗಿ ಮತ್ತೆ ಗುಂಪಿನ ಹಾಕೊಂಡು ಈ ಸೈಡ್ ಏನ್ ಕ್ಲಾತ್ ಇರುತ್ತೆ ಅದನ್ನ ಕಟ್ ಮಾಡ್ಕೊಳ್ಳಿ. ಈ ತರ ಫ್ಲಾಟ್ ಮಾಡಿಬಿಟ್ಟು ಹಾಕೊಳ್ಳಿ ಕ್ಲಾತ್ನ. ನೀವು ಹಾಕೊಂಡು ಈ ಸೈಡ್ ಇಲ್ಲಿ ಏನಿದೆ ಅದನ್ನ ಕಟ್ ಮಾಡಿ. ನೋಡಿ ಇವಾಗ ಇಲ್ಲಿರೋ ಈ ಕಡೆ ಕ್ಲಾತ್ ಈ ಕಡೆ ಗುಂಪಿನ ಇರುತ್ತಲ್ಲ ಇದನ್ನು ತೆಗೆದುಬಿಟ್ಟು ನೀವು ನೀಟಾಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಮತ್ತೆ ಗುಂಪಿನ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಈ ತರ ಎಲ್ಲ ಆಗಿರುತ್ತಲ್ಲ ಕ್ಲಾತ್, ಈ ತರ ಎಲ್ಲ ಆಗ್ಬಿಟ್ರೆ ನೆಕ್ಸ್ಟ್ ಸ್ಟಿಚಿಂಗ್ ಆದ್ಮೇಲೆ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಬರಲ್ಲ. ಸೊ ಹಾಗಾಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ನೀವು ಗುಂಪಿನ ಹಾಕೊಳ್ಳಿ. ಎಳ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕೂಡ ಕಟ್ ಮಾಡ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ಗುಂಪಿನೆಲ್ಲ ತೆಗೆದ್ಬಿಟ್ಟು ತೆಗ್ದಿದ್ದಾದ್ಮೇಲೆ ಈ ಕ್ಲಾತ್ನ ಹಿಂಗೆ ಒಳಗಡೆಯಿಂದ ಕೈ ಹಾಕ್ಬಿಟ್ಟು ಈ ಥರ ಟರ್ನ್ ಮಾಡ್ಕೊಳ್ಬೇಕು. ನೀವು ಟರ್ನ್ ಮಾಡ್ಕೊಂಡಾಗ ಈ ಥರ ಬರುತ್ತೆ. ನಿಮಗೆ ಕಾಣಿಸ್ತಾ ಇದೆಯಾ? ನೋಡಿ ಇವಾಗ ಈ ಕ್ಲಾತ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಕಿನಾರಿ ಹಾಕ್ಕೊಳ್ಬೇಕು. ಕೆಳಗಡೆನೂ ಅಷ್ಟೇ ಮೇಲ್ಗಡೆನೂ ಅಷ್ಟೇ ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಈಗ ಕಿನಾರಿ ಹಾಕ್ಕೊಳ್ಳಿ. ನೋಡಿ ಈಗ ಕಿನಾರಿ ಮಾಡ್ಕೊಳ್ಳಿ. ಈ ಥರ ಕಿನಾರಿ ಮಾಡ್ಕೊಳ್ಬೇಕಾದ್ರೆ ನೀವು ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಮೇಲೆ ಕೆಳಗೆ ಸ್ಟಿಚ್ ಆಗಬಾರ್ದು. ಕರೆಕ್ಟಾಗಿ ನೀವು ಸೆಂಟ್ರಲ್ಲೇ ನೀವು ಕಿನಾರಿ ಮಾಡ್ಕೊಳ್ಬೇಕು. ಲೈನಿಂಗ್ ಪೀಸು ಕೂಡ ಮೇಲ್ಗಡೆ ಕಾಣಿಸ್ಬಾರ್ದು, ಆ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೌಂಡ್ ಶೇಪ್ ಇರುತ್ತಲ್ಲ, ಇಲ್ಲಿ ನೀವು ಡೌನ್ ಬೀಳುತ್ತೆ ಕಿನಾರಿ ಸ್ವಲ್ಪ ಸಮ್ಟೈಮ್ಸ್ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ. ಸೊ ನಿಧಾನಕ್ಕೆ ನೀವು ಕ್ಲಾತ್ನ ಎಳ್ಕೊಂಡು ಕಿನಾರಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಡೌನ್ ಬೀಳೋದು ಮೇಲೆ ಕೆಳಗೆ ಆಗೋದು ಆ ಥರ ಆಗ್ಬಿಡುತ್ತೆ. ನೋಡಿ ಇದು ಡೀಪ್ದು ಕಿನಾರಿ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಸ್ಟಿಚ್ ಮಾಡ್ಕೊಂಡಿದ್ದೀರಾ ಇದನ್ನು ನೀವು ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಕಿನಾರಿ ಮಾಡ್ಕೊಳ್ಳಿ.
ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ತರ ಕಿನ್ನರಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೀಪ್ ಮತ್ತೆ ಇಲ್ಲಿ ಕಿನ್ನರಿ ಆಯ್ತು. ನೋಡಿ ಇದು ಬ್ಯಾಕು. ಇದನ್ನ ಹಿಂಗ್ ಟರ್ನ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿಂದ ಒಂದು ರೆಡಿ ಸ್ಟಿಚ್ ನ ಹಾಕೊಂಡ್ಬಿಡಿ. 1/2 ಇಂಚ್ ಡಿಸ್ಟೆನ್ಸ್ ಬಿಟ್ಕೊಂಡು ಕ್ಲಾತ್ ನ ಹಿಂಗೆ ಎಳ್ದು ನೀವು ರೆಡಿ ಸ್ಟಿಚ್ ನ ಹಾಕೊಳ್ಳಿ. ಇಲ್ಲಿ ಲೂಸ್ ಬಿಡಕ್ ಹೋಗ್ಬೇಡಿ. ನೋಡಿ ಇವಾಗ ಇಲ್ಲಿಂದ ಇಲ್ಲಿಗೆ ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ನೀವು ಟೈಟ್ ಆಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ರೆಡಿ ಸ್ಟಿಚ್ ನ ಮಾಡ್ಕೊಳ್ಳಿ. ನೋಡಿ ಈ ಕಡೆ ರೆಡಿ ಸ್ಟಿಚ್ ಆದ್ಮೇಲೆ ಈ ಕಡೆನೂ ಕೂಡ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ರೆಡಿ ಸ್ಟಿಚ್ ನ ಹಾಕೊಳ್ಳಿ. ನೋಡಿ ಇದು ಬ್ಯಾಕ್ ಮುಗೀತು. ಇಲ್ಲಿ ಕಿನ್ನರಿ, ಇಲ್ಲೊಂದು ಕಿನ್ನರಿ ರೆಡಿ ಸ್ಟಿಚ್ ಹಾಕೊಂಡಿದೀವಿ. ಇದು ಬ್ಯಾಕ್ ಫಿನಿಶ್ ಆಯ್ತು. ಈಗ ಫ್ರಂಟ್ ನ ತೋರಿಸ್ತೀನಿ. ಈಗ ಒಂದು ಫ್ರಂಟ್ ಪೀಸ್ ನ ತಗೊಳ್ಳಿ. 2 ಕಟ್ ಮಾಡ್ಕೊಂಡಿರ್ತೀರಲ್ಲ, ಅದು ಒಂದು ಫ್ರಂಟ್ ಪೀಸ್ ನ ತಗೊಂಡ್ಬಿಟ್ಟು ಇಲ್ಲಿ ಏನು ಡೀಪ್ ಶೇಪ್ ತಗೊಂಡಿರ್ತೀರಲ್ಲ, ಇಲ್ಲಿ ನೀವು ಒಂದು ರೆಡಿ ಸ್ಟಿಚ್ ನ ಹಾಕೊಳ್ಳಿ. ಸ್ಟಿಚ್ ಹಾಕೊಳ್ಬೇಕಾದ್ರೆ ನೀವು ಇಲ್ಲಿ ಆಲ್ಮೋಸ್ಟ್ 1 ಇಂಚಷ್ಟು ಡಿಸ್ಟೆನ್ಸ್ ಬಿಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಬಟ್ಟೆ ಜಾರುತ್ತೆ ಅನ್ನೋದಾದ್ರೆ ಮತ್ತೆ ನೀವು ಈ ತರ ಒಂದು ಗುಂಡ್ಪಿನ್ನ ಅಥವಾ ಸೂಜಿನ ಈ ತರ ಸುಚ್ಕೊಳ್ಳಿ. ಇಲ್ಲಿ ಸ್ಟಿಚ್ ಹಾಕೊಳ್ಬೇಕಾದ್ರೆ 1 ಟೆನ್ಷನ್ ಡಿಸ್ಟೆನ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಸ್ಟಿಚ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ರೌಂಡ್ ಶೇಪ್ ಏನಿದೆ ಆ ಕ್ಲಾತ್ ನ ಲೈನಿಂಗ್ ಪಕ್ಕನೆ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಯಾವ ರೀತಿ ಹಿಂಗ್ ಟರ್ನ್ ಮಾಡ್ಕೊಂಡು ಬಟ್ಟೆ ಈ ತರ ಫೋಲ್ಡ್ ಮಾಡ್ಕೊಂಡು ಕಿನ್ನರಿ ಹಾಕೊಳ್ಳಿ ಅಂತ ಹೇಳಿದ್ದೆ, ಅದೇ ರೀತಿ ನೀವು ಫೋಲ್ಡಿಂಗ್ ಮಾಡ್ಕೊಂಡು ಕಿನ್ನರಿ ಮಾಡ್ಕೊಳ್ಬೇಕು. ನೋಡಿ ಬಟ್ಟೆನ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀವು ಮಧ್ಯದಲ್ಲಿ ಸ್ಟಿಚ್ ಹಾಕೊಳ್ಬೇಕು. ಆ ಕಡೆ ಈ ಕಡೆ ಡೌನ್ ಬಿಡಬಾರ್ದು. ನೋಡಿ ಈ ತರ ರೌಂಡ್ ಶೇಪ್ ನೀವೇನ್ ತಕ್ಕೊಂಡಿರ್ತೀರಾ, ಈ ರೌಂಡ್ ಶೇಪ್ ಅಲ್ಲಿ ಕಿನ್ನರಿ ಹಾಕ್ಬೇಕಾದ್ರೆ ಡೌನ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಧಾನಕ್ಕೆ ನೀವು ಬಟ್ಟೆನ ಎಳ್ಕೊಂಡು ನಿಧಾನಕ್ಕೆ ಕಿನ್ನರಿ ಹಾಕೊಳ್ಳಿ. ಈ ತರ ಕಿನ್ನರಿ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೆಕ್ಸ್ಟ್ ನೀವು ಇಲ್ಲಿ ರೆಡಿ ಸ್ಟಿಚ್ ನ ಹಾಕೊಂಡ್ಬಿಡಿ. ಈ ರೆಡಿ ಸ್ಟಿಚ್ ನ ಹಾಕೊಳ್ಬೇಕಾದ್ರೆ ಫ್ಲಾಟ್ ಆಗಿ ಈ ತರ ಕ್ಲಾತ್ ನ ಎಳ್ಕೊಂಡು ರೆಡಿ ಸ್ಟಿಚ್ ನ ಹಾಕೊಳ್ಳಿ. ರೆಡಿ ಸ್ಟಿಚಿಂಗ್ ಆದ್ಮೇಲೆ ನೀವು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫ್ರಂಟ್ ರೆಡಿ ಆಯ್ತು. ನೋಡಿ ಬ್ಯಾಕ್ ರೆಡಿ ಆಗಿದೆ. ಕಿನ್ನರಿ ಮಾಡ್ಕೊಂಡು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸಿದೀನಿ. ಜೊತೆಗೆ ಫ್ರಂಟ್ ಕೂಡ ತೋರಿಸಿದೀನಿ. ಇನ್ನೊಂದು ಪೀಸ್ ಏನಿದೆ ನೀವು ಅದನ್ನ ನೀವು ಸೇಮ್ ನಾನು ಯಾವ ಮೆಥಡ್ ತೋರಿಸಿದೀನೋ ಅದೇ ಮೆಥಡ್ ಅಲ್ಲಿ ಕಿನ್ನರಿ ಮಾಡ್ಕೊಂಡು ರೆಡಿ ಸ್ಟಿಚ್ ನ ಹಾಕೊಂಡು ರೆಡಿ ಮಾಡ್ಕೊಂಡಿರಿ. ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಫ್ರಂಟ್ ಜೊತೆಗೆ ಸ್ಲೀವ್ ಹಾಗೆ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅದನ್ನ ತೋರಿಸ್ಬಿಟ್ಟು ಬ್ಲೌಸ್ ನ ಫಿನಿಶಿಂಗ್ ಮಾಡ್ಬಿಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಕಟಿಂಗ್ ಮಾಡೋದ್ರಲ್ಲಿ ಅಥವಾ ಸ್ಟಿಚಿಂಗ್ ಮಾಡೋದ್ರಲ್ಲಿ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಇದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಸ್ಟಿಚಿಂಗ್ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೋಲ್ಡರ್ ಡ್ರಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.